ಇವತ್ತು ನಮ್ಮ ಭಾಗದ ಸಚಿವರು ನಮ್ಮ ಕಡೆ ಅವರು ಅದು 20 ನಿಮಿಷ ಆಯ್ತು, ಬೇಕು 5 ನಿಮಿಷ ಮಾತಾಡಿಲ್ಲ ಅಧ್ಯಕ್ಷರೇ. ಟೈಮ್ ರಿನ್ಯೂವಲ್ ನೋಡಿ, ಟೈಮ್ ಇಲ್ಲಿದ್ದೆ ನನಗೆ ಯಾಕೆ ಹಿಂಗ್ ಮಾಡ್ತೀರ ಅಧ್ಯಕ್ಷರೇ ನೀವು? ನೋಡಿ ನಾನು ಹೇಳ್ತೀನಿ ಅಧ್ಯಕ್ಷರೇ, ನಾ ಇಲ್ಲಿ MLA ಆಗಿ ಬರ್ಬೇಕಾದ್ರೆ ಹಿಮಾಲಯ ಪರ್ವತ ಏರ್ ಬಂದಂಗದ ಅಧ್ಯಕ್ಷರೇ. ಹೌದಪ್ಪ, MLA ಆಗ್ಲಿಕ್ಕೆ ಮತ್ತೆ ಅಸೆಂಬ್ಲಿ ಬರ್ಲಿಕ್ಕೆ ಕುದುರೆ ಮೇಲೆ ಕೂತು ಬಂದಿಲ್ಲ. ಆಯ್ತು ಹೇಳಿ ಕೇಳಿ, ಹಿಮಾಲಯ ಪರ್ವತ 10 ಬಂದಂಗದ ನಾ MLA ಆಗಿ ಬರ್ಲಿಕ್ಕೆ. ನಾನೇನ್ ಮಾಡ್ಲಿಕ್ಕೆ ಅಲ್ಲಿ ನಮ್ಮಂತವ್ರಿಗೆ ಒಂದು 20 ನಿಮಿಷ ಟೈಮ್ ಕೊಡಲ್ಲ ಅಧ್ಯಕ್ಷರೇ. 20 ನಿಮಿಷ ಆಯ್ತು, 5 ಮಿನಿಟ್ ಮಾತಾಡಿಲ್ಲ ಅಧ್ಯಕ್ಷರೇ. ನಾನು ತೆಗೀರಿ ಅಧ್ಯಕ್ಷರೇ. ಆಯ್ತು, ನಾನು ತೆಗಿದ್ದೇನೆ. ಈಗ ಮಾತಾಡಿ. ಈಗ ನಮ್ಮ ಭಾಗದ ಗಲಾಟೆ ಬಿಟ್ಟು ಅವ್ರು ಸಾಕ್ರಿ, ಗಲಾಟೆ ಬಿಟ್ಟು ನಮ್ಮ ಭಾಗದ ರೈತರ ಬಗ್ಗೆ ಟೈಮ್ ಕೊಡಿ. ಏನೋ ಇಲ್ಲಿ ಅಧಿವೇಶನದೊಳಗೆ ಬೆಳಕು ಚೆಲ್ಲರ ನ್ಯಾಯ ಸಿಕ್ತು ಅಂತ ಹೇಳಿ ಭರವಸೆ ಇಟ್ಕೊಂಡು ಮಾತಾಡ್ತೀನಿ ಅಧ್ಯಕ್ಷರೇ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಈ ಸರ್ಕಾರಕ್ಕೆ ನಮ್ಮ ಭಾಗದ ಜನರ ಸಮಸ್ಯೆಗಳೇನು, ಯಾದಗಿರಿ, ಕಲಬುರಗಿ, ಬೀದರ್ ಭಾಗದ ಸಮಸ್ಯೆಗಳೇನಂತಕ್ಕಂಥದ್ದು ಪ್ರೊಫೆಸರ್ ಗೋವಿಂದ್ರ ಅವರು ವರದಿ ಬಹುತೇಕ ನಿಮ್ ಕೈ ಸೇರೋದೀಗ ಅಧ್ಯಕ್ಷರೇ. ಆ ವರದಿ ಒಂದ್ ವೇಳೆ ಹೊರಗೆ ಬಂದಾಗ ಬಹುತೇಕ ನಮ್ಮ ಹೃದಯ ಅಂತ ಹೇಳಿ ಒಂದ್ ವೇಳೆ ಇತ್ತಂದ್ರೆ ಅದು ಓದವ್ರ ಕಣ್ಣೀರ್ ಇಡ್ತೀವಿ ಅಧ್ಯಕ್ಷರೇ. ಅಂತ ಭಯಾನಕ ಪರಿಸ್ಥಿತಿ ಕಲಬುರಗಿ, ಯಾದಗಿರಿ ಮತ್ತು ಬೀದರ್ ರೈತರ ಪರಿಸ್ಥಿತಿ ಇದೆ ಅಧ್ಯಕ್ಷರೇ. ಇವತ್ತು ಕಂದಾಯ ಇಲಾಖೆಗೆ ಬಂದಾಗ ಅಧ್ಯಕ್ಷರೇ, ನಮ್ಮ ಭಾಗದೊಳಗೆ ಎಷ್ಟು ಜನ ಮುಗ್ಧರ ಅಂದ್ರು. ವಿಶೇಷವಾಗಿ ಅಧ್ಯಕ್ಷರೇ, ಇಡೀ ಕರ್ನಾಟಕ ರಾಜ್ಯದೊಳಗೆ 224 ಮತಕ್ಷೇತ್ರದೊಳಗ ಹೈಯೆಸ್ಟ್ ಯಾರೇ ಗುಳೆ ಹೋಗಿದ ಮತಕ್ಷೇತ್ರ ಅದ ಅಂದ್ರೆ ಅದು ಬಸವ ಕಲ್ಯಾಣ್. ಹೈಯೆಸ್ಟ್ ಮತ ಗುಳೆ ಹೋಗಿದಂಥದ್ದು ಅದು ಬಸವ ಕಲ್ಯಾಣ್. ಅಷ್ಟು ಮುಗ್ಧ ಜನ ನನ್ನ ಜನ ಅಧ್ಯಕ್ಷರೇ. ಕಂದಾಯ ಇಲಾಖೆ ತಹಸೀಲ್ ಆಫೀಸ್ಗೆ ಒಂದು ವೇಳೆ ನನ್ನ ಜನ ಹೋದ್ರ ಇವತ್ತಿಗೆ ಬಿ ಚಪ್ಪಲ್ ಹೊರಗಿಟ್ಕೆಸಿಂದ ತಹಸೀಲ್ ಆಫೀಸ್ದೊಳಗೆ ಹೋಗ್ತಾರೆ ಅಧ್ಯಕ್ಷರೇ. ಚಪ್ಪಲಿ ಕಳೆದು ತಹಸೀಲ್ದಾರ್ ಅಂದ್ರೆ ಅಷ್ಟು ಗೌರವ ನಮ್ಮ ಕಡೆ, ಚಪ್ಪಲಿ ಕಳೆದು ಒಳಗೆ ಹೋಗ್ತಾರೆ ಅಧ್ಯಕ್ಷರೇ. ಆದ್ರೆ ಒಂದು ನಾನು ಕೃಷ್ಣ ಬೈರೇಗೌಡರು ಇಲ್ಲ ಅಧ್ಯಕ್ಷರೇ. ಕೆಲವೊಂದು ಕೆಲಸಗಳು ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ಯಾರ ಅಧ್ಯಕ್ಷರೇ. ನಾನು ಬರೀ ಟೀಕೆ ಮಾಡೋದು ಏನು ಮಾಡ್ತಾ ಇಲ್ಲ ಅಧ್ಯಕ್ಷರೇ. ಇವತ್ತು ತಹಸೀಲ್ದಾರ್ ಅಧ್ಯಕ್ಷರೇ, ಇವತ್ತ ಪಾವತಿ ಕೊಡೋದಾಗಿರ್ಬೋದು, ಕಂದಾಯ ಗ್ರಾಮಗಳದೊಳಗ ಹಕ್ಕು ಪತ್ರ ವಿತರಣೆ ಮಾಡೋದಾಗಿರ್ಬೋದು, ರೆಕಾರ್ಡ್ ರೂಮ್ ಡಿಸ್ಲೀಕರಣ ಮಾಡೋದಾಗಿರ್ಬೋದು, ಒಳ್ಳೆ ಕೆಲಸ ಮಾಡಿರೋ ಅಧ್ಯಕ್ಷರೇ. ಅದಕ್ಕಿಂತ ಮೊದಲು ನಮ್ಮ ಸರ್ಕಾರದೊಳಗ ಆರ್ ಅಶೋಕ್ ಅವರು ಕಂದಾಯ ಸಚಿವರಿದ್ದಾಗ ಮನೆಗೆ ಒಯ್ದು ದಾಖಲಾತಿ, ಅವ್ರ ಮನೆಗೆ ಒಯ್ದು ದಾಖಲಾತಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದೀವಿ. ಅಕ್ರಮ ಸಕ್ರಮ ಮಾಡ್ತಕ್ಕಂಥ ಕೆಲಸ ಆರ್ ಅಶೋಕ್ ಅವ್ರ ನೇತೃತ್ವದಾಗ ನಮ್ಮ ಸರ್ಕಾರದಿಂದ ಆಗ್ಯದ ಅಧ್ಯಕ್ಷರೇ. ನೀವು ಮಾತಾಡಬಹುದು ಮಾತಾಡ್ರಿ ಅಧ್ಯಕ್ಷರೇ. ಆದ್ರೆ ನನ್ನ ಕಳಕಳಿ ಏನು ಅಂದ್ರೆ ಅಧ್ಯಕ್ಷರೇ, ಇವತ್ತು ನಮ್ಮಲ್ಲಿ ಜನ ವಿಧವಾ ವೇತನ ತಗೋಬೇಕಂದ್ರ, ವೃದ್ಧಾಪ್ಯ ವೇತನ ತಗೋಬೇಕಂದ್ರ, ಅಂಗವಿಕಲ ವೇತನ ತಗೋಬೇಕಂದ್ರೆ ಅಧ್ಯಕ್ಷರೇ, ಈ ಪಾಯಿಂಟ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಬೇಕು. ತಾವು ವೇತನ ತಗೋಬೇಕಂದ್ರೆ ಅಧ್ಯಕ್ಷರೇ ಏನು ಮಾನದಂಡ ಮಾಡಿರಂದ್ರ ಅವ್ರ ಇನ್ಕಮ್ ಎಷ್ಟಿರ್ಬೇಕಂದ್ರೆ ಬರೇ ವರ್ಷಕ್ಕೆ 32,000 ರೂಪಾಯಿ ಇನ್ಕಮ್ ಇದ್ರಷ್ಟೇ ಆ ವೇತನಕ್ಕೆ ಅವ್ರು ಎಲಿಜಿಬಲ್ ಆತಾರ. ಮೊದಲು BPL ಕಾರ್ಡ್ ಇದ್ದವ್ರು ಇನ್ನೂ ಕೊಡ್ತಾ ಇರಲಿಲ್ಲ ಅಧ್ಯಕ್ಷರೇ. BPL ಕಾರ್ಡ್ ಇದ್ದವ್ರು ತಗೋಬಹುದಾಗಿತ್ತು. ಈಗ ಹಂಗಿಲ್ಲ, ಇವು ಇದ್ದವ್ರಿಗೆ ಮಾತ್ರ ಅಂತ ಹೇಳಿ ಲಿಮಿಟ್ ಮಾಡಿರೋ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ, ಅದ್ರ ಜೊತೆಗೆ ದಯಮಾಡಿ ಮೊದಲೇನು BPL ದವರಿಗೆ ಇಶ್ಯೂ ಆಗ್ತಿತ್ತಲ್ಲ, ಎಲ್ಲ BPL ಇದ್ದವರಿಗೆ ಅಂಗವಿಕಲ, ವೃದ್ಧಾಪ್ಯ ವೇತನ, ವಿಧವಾ ವೇತನಗಳು ಮೊದಲಿನಂಗೆ ಜಾರಿ ಆಗಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇನ್ನೊಂದು ವಿಷಯ, ಮೊದಲು ಯಾರೇ ಬಡವ್ರು ಸತ್ತೂರ್ ಅಂದ್ರು ಸರ್ಕಾರ ಏನು ಮಾಡ್ತಿತ್ತು ಅಧ್ಯಕ್ಷರೇ, 5,000 ರೂಪಾಯಿ ಅವ್ರ ಮಣ್ಣು ಖರ್ಚು ಕೊಡ್ತಿತ್ತು ಅಧ್ಯಕ್ಷರೇ. ನಮ್ಮ ಹಿಂದಿನ ಸರ್ಕಾರದೊಳಗೆ, ಈ ಸರ್ಕಾರದೊಳಗ ಅವ್ರಿಗೆ ಮಣ್ಣು ಖರ್ಚು ಕೊಡ್ತಕ್ಕಂಥದ್ದು ಬಿ ನಿಂತು ಹೋಗ್ಯದ. ಎಷ್ಟೋ ಜನ ನಮ್ಮ ಕಡೆ ನಿಮ್ಗದು ಹೇಳಿದ ರಿಕಾರ್ಡ್ದವ್ರಿಗೆ ಆಶ್ಚರ್ಯ ಅನಿಸ್ತದ, ಸತ್ರ ಮಣ್ಣು ಮಾಡ್ಲಿಕ್ಕೆ ಹೆಂಗೆ ರೊಕ್ಕ ಇರಲ್ಲಪ್ಪ ಅಂತ ಹೇಳಿ ನೀವು ನಂಬಲ್ ಕೆಲವ್ರು ಈ ಭಾಗದವ್ರು. ನಮ್ಮ ಕಡೆ ಸತ್ತರ ಅಧ್ಯಕ್ಷರೇ, ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಒಂದು ಪ್ರಕರಣ ನಾನೇ ನೋಡಿನಿ. ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಮನೆಗೆ 6ರಿಂದ 7,000 ರೂಪಾಯಿ ಆ ಮಣ್ಣು ಖರ್ಚು ಮಾಡ್ಲಿಕ್ಕ ದುಡ್ಡಿರಲ್ಲ ಹಳ್ಳಿಯೊಳಗ. ಇಂಥ ಪ್ರತಿದಿನ ನಾವು ಅನುಭವಿಸ್ತೀವಿ. ದಯಮಾಡಿ ಆ ಮಣ್ಣು ಖರ್ಚು 5,000 ಕೊಡ್ತಕ್ಕಂಥ ಯೋಜನೆ ಮತ್ತೊಂದ್ಸಲ ಪ್ರಾರಂಭ ಆಗ್ಬೇಕು ಅಧ್ಯಕ್ಷರೇ. ರೈತರ ಆತ್ಮಹತ್ಯೆ ಆದಾಗ 5 ಲಕ್ಷ ತೋಲಕ ಒಂದೇ ಸೌನು ವರ್ಷಾನ್ಗಟ್ಲೆ ತಹಸೀಲ್ ಆಫೀಸ್ ಓಡಾಡ್ಬೇಕು, DC ಆಫೀಸ್ ಓಡಾಡ್ಬೇಕು, 5 ಲಕ್ಷ ಕೂಡ ಸಲಕ ಅಧ್ಯಕ್ಷರೇ. ರೈತ ಹೋಗಿರ್ತಾನ, ಮನ್ಯಾಗ ಸಾವಾಗಿರ್ತಾನ, ಮಕ್ಕಳಿಗೆ ತೊಂದರೆ ಇರ್ತದ, ವಿಧವೆ ಹೆಂಡತಿ ಯಾರ್ಯಾರ ಬಲ್ ಹೋಗ್ಬೇಕು, 5 ಲಕ್ಷ ತೊಂಬಸಲಕ ಜಲ್ದಿ ಕೊಡ್ತಕ್ಕಂಥ ಪ್ರಯತ್ನ ಈ ಸರ್ಕಾರ ಯಾಕೆ ಮಾಡಲಾಗಿದೆ ಅಂತ ಹೇಳಿ ನನ್ನ ಕಳ್ಕಳಿ ಅಧ್ಯಕ್ಷರೇ. ಆ ತಮನ್ನಾ ಭಾಟಿಯಾಗ ಅರ್ಜೆಂಟ್ 5 ಕೋಟಿ ರೂಪಾಯಿ ಅಕೌಂಟಿಗೆ ಹಾಕ್ತಿರಲ್ಲ ಅಧ್ಯಕ್ಷರೇ. ತಮನ್ನಾ ಭಾಟಿಯಾಗ 5 ಕೋಟಿ ಅರ್ಜೆಂಟ್ ಹಾಕ್ತಿರಿ. ಯಾರು ವಿಧವೆಯರಾಗ್ಯಾರ ನಮ್ಮ ರೈತರು ಹೆಂಡ್ರು, ಅವ್ರಿಗೆ ನೀವು 5 ಲಕ್ಷ ರೂಪಾಯಿ ಮನಿ ಒಳಗೆ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನದೊಳಗ ಆಗ್ಬೇಕಂತ ಹೇಳಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ಎಜುಕೇಶನ್ದೊಳಗೆ ಅಧ್ಯಕ್ಷರೇ, ಶಾಲಾ ಶಿಕ್ಷಣ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ ಅಧ್ಯಕ್ಷರೇ. ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅಂತೇಳಿ ಕೆಲಸ ಮಾಡಿನ ಅಧ್ಯಕ್ಷರೇ.
ಅಧ್ಯಕ್ಷರೇ, ನಾವು ಕಲ್ಯಾಣ ಕರ್ನಾಟಕ ಭಾಗದವರು, ನಾವು ಯಾರು ಏನು ಹುಟ್ಟಿಸ್ಲೇ ನಾವು ಯಾರು ದಡ್ರಿಲ್ಲ. ನಾವು ಜರ ಶಾಣೆ ಇದ್ದೀವಿ. ನಾವು ಯಾರು ಹುಟ್ಟಿನಿಂದ ನಾವೇನು ದಡ್ರಿಲ್ಲ ಅಧ್ಯಕ್ಷರೇ, ನಾವು ಶಾಣೆ ಇದ್ದೀವಿ ಅಂತ ಹೇಳಿ ನಂಗೆ ಭಾಳ ಹೆಮ್ಮೆ ಅದ ಅಧ್ಯಕ್ಷರೇ. ಮೊನ್ನೆ UPSC ಯಾದಗಿರಿದವರು, UPSC ಯಾದಗಿರಿ ಅವರು 4 ಜನ UPSC ಪರೀಕ್ಷೆದೊಳಗೆ 4 ಜನ ಪಾಸ್ ಆಗ್ಯಾರ ಅಧ್ಯಕ್ಷರೇ. ಅದಕ್ಕೆ ಸಮಸ್ತ ನಾನೊಬ್ಬ ಬಸವ ಕಲ್ಯಾಣದ ಶಾಸಕನಾಗಿ ಆ ಯಾದಗಿರಿನ 4 ಜನರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ಇನ್ನೊಂದು ಭಯಾನಕ ಏನು ಅನಿಸ್ತಂದ್ರೆ ಅಧ್ಯಕ್ಷರೇ, ಒಂದು ಏಸರ್ ಅಂತ ಹೇಳಿ ಒಂದು ವರದಿ ಕೊಟ್ಟದ ಅಧ್ಯಕ್ಷರೇ. ಏಸರ್ ಅಂತೇಳಿ ವರದಿ ಮಾಡ್ಯದ. ಏನಂತ ವರದಿ ಮಾಡಿದ ಅಧ್ಯಕ್ಷರೇ, ನಮ್ಮ ಕಡೆ ಸರ್ಕಾರಿ ಶಾಲೆಯೊಳಗ 7ನೇ 8ನೇ ಮಕ್ಕಳಿಗೆ 2ನೇ ತರಗತಿ ಲೆಕ್ಕಗಳು ಗುಣಾಕಾರ ಭಾಗಾಕಾರ ಕೂಡ್ಸೋ ಕಳೆವು 7ನೇ 8ನೇ ಮಕ್ಕಳಿಗೆ ಬರಲ್ಲ ಅಂತ ಹೇಳಿ ಎಷ್ಟು ಮಂದಿಗೆ ಅವರು ವರದಿ ಮಾಡ್ತಾರ 75% ಅಂತ ಹೇಳಿ. ನಾನು ಹಿಡಿತೀನಿ ಬರೀ 40% ಅಂತ ಹೇಳಿ ಅಧ್ಯಕ್ಷರೇ. ನೋಡ್ರಿ ಅಧ್ಯಕ್ಷರೇ, ನಮ್ಗೆ ಎಂಥ ಶಿಕ್ಷಣ ತಾವು ಕೊಡ್ಲತ್ತೀರಿ? ನಮ್ಮಲ್ಲೂ ಪೊಟೆನ್ಷಿಯಲ್ ಇದ್ದವ್ರು ಹರ, ನಮಗೆ ಸವಲತ್ತುಗಳಿಲ್ಲ, ನಮ್ಗೆ ಒಳ್ಳೊಳ್ಳೆ ಶಾಲೆಗಳಿಲ್ಲ. ನಮ್ಮ ಮಕ್ಕಳು ಏನ್ ಮಾಡ್ಬೇಕು ಅಧ್ಯಕ್ಷರೇ? ಭಾಗ್ಯ ಇಲ್ಲ ಅವರಿಗೆ. 7ನೇ 8ನೇಕ್ಕೆ ಹೋದಾಗ ಕುಡ್ಸೋ ಕಳೆ ಲೆಕ್ಕ ಬರಲ್ಲ, ಗುಣಾಕಾರ ಭಾಗಾಕಾರ ಬರಲ್ಲ ಅಂತ ಹೇಳಿ ಏಸರ್ ವರದಿ ಮಾಡ್ತಾ ಅಧ್ಯಕ್ಷರೇ. ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ ಹೇಳಿ ವರದಿ ಮಾಡ್ತಾ ಅಧ್ಯಕ್ಷರೇ. ಇದು ಭಯಾನಕ ಅಲ್ಲ ಅಧ್ಯಕ್ಷರೇ? ಇದಕ್ಕಾಗಿ ಸರ್ಕಾರ ಏನ್ ಮಾಡ್ತು? ನಾನು ಧನ್ಯವಾದಗಳನ್ನು ಹೇಳಿ ಎಜುಕೇಶನ್ ಮಿನಿಸ್ಟರ್ ಅವರಿಗೆ. ಏನಂತ KPS ಶಾಲೆಗಳು ತಾವು ಪ್ರಾರಂಭ ಮಾಡ್ಲತ್ತೀರಿ, ನನಗೆ ಸಂತೋಷ ಅದು. ನಾ ಮಾಡಬಾರ್ದಂತ ನಂಬಲ್ಲ ಅಧ್ಯಕ್ಷರೇ, ಅದ್ರ ಪರವಾಗಿದ್ದೀನಿ. ನಮ್ಮ ಭಾಗದ ಮಕ್ಕಳನ್ನು LKG UKG ಟೈ ಹಾಕೊಂಡು ಶೂಸ್ ಹಾಕೊಂಡು ಹೋದ್ರೆ ನಮಗೆ ಭಾರಿ ಖುಷಿ ಆಗ್ತದೆ, ನಮಗೆ ಸಂತೋಷದ ವಿಷಯ ಅಧ್ಯಕ್ಷರೇ. ಆದ್ರೆ ಏನು ಮಾಡ್ಲತ್ತಾರ ಅಧ್ಯಕ್ಷರೇ? ಆ KPS ಶಾಲೆಗಳು ಪ್ರಾರಂಭ ಮಾಡ್ಲತ್ತಾರ ಅಧ್ಯಕ್ಷರೇ. KPS ಶಾಲೆ ಪ್ರಾರಂಭ ಮಾಡಿ ಅಲ್ಲಿ ಬಾಜು ಸ್ಕೂಲ್ನೊಳಗೆ ಯಾರೊಬ್ಬ ಇಂಗ್ಲಿಷ್ ಚಲೋ ಹೇಳೋದಿರ್ತಾನ, ಮತ್ತೊಂದು ಬಾಜು ಸ್ಕೂಲ್ನೊಳಗೆ ಯಾರು ಮ್ಯಾಥಮೆಟಿಕ್ಸ್ ಚಲೋ ಹೇಳೋದಿರ್ತಾನ, ಅವನಿಗೆ ತಂದು KPS ಶಾಲೆದೊಳಗೆ ಕೊಡ್ಲತ್ತಾರ. ಆ ಶಾಲೆಗಳ ಗತಿ ಏನಾಗಬೇಕು? ಅದಕ್ಕಾಗಿ ತಾವು ಯಾವ ರೀತಿ ಸರ್ಕಾರ ಮೊದಲು ಆದರ್ಶ ಶಾಲೆಗಳನ್ನ ಪ್ರಾರಂಭ ಮಾಡಿತ್ತು, ಆದರ್ಶ ಶಾಲೆಗಳು ಎಲ್ಲ ಕಡೆ ಸಕ್ಸಸ್ ಅಧ್ಯಕ್ಷರೇ. ಆದ್ರೆ KPS ಶಾಲೆಗಳಿಗೆ ಮುಂದಿನ ದಿನ ಇದೇ ರೀತಿ ನೀವು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ನೇಮಕ ಮಾಡಿ KPS ಶಾಲೆಗಳನ್ನ ತಾವು ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ಮ ಕಡೆ ಆಸ್ಪತ್ರೆಗಳ ಪರಿಸ್ಥಿತಿ ಅಧ್ಯಕ್ಷರೇ, ನಮ್ಮ ಕಡೆ ಆಸ್ಪತ್ರೆಗಳೊಳಗ ನಾವು ಇವತ್ತು ಸುಮಾರು ನನ್ನ ಕಡೆ ಮಾತಾಡ್ಲಿಕ್ಕಿದೆ ಅಂತೆ. 30 ಮಿನಿಟ್ಸ್ ಆಯ್ತು, ನೀವೇ ಮಾತಾಡಿ. 5 ನಿಮಿಷ ಮಾತಾಡಿ ಫಾಸ್ಟ್. ಆಗಿಲ್ಲ, 15 ನಿಮಿಷ ಯಾಕೆ ಇಲ್ಲ ಅಂತ ಹೇಳ್ತೀರಿ? 10 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ. ಯಾಕೆ ಎಲ್ಲ ಮಾತಾಡುದು? ಎಲ್ಲ ಮಾತಾಡುದು, ಏನ್ ಮಾತಾಡುದು? ನಮ್ಮ ಎಲ್ಲ ಆಸ್ಪತ್ರೆಗಳೊಳಗೆ ಅಧ್ಯಕ್ಷರೇ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳು, ಒಂದು ಆಸ್ಪತ್ರೆದಾಗೂ ಕೂಡ ಅಲ್ಲಿ ಸ್ಟಾಫ್ ಇಲ್ಲ, ಫಾರ್ಮಸಿಸ್ಟ್ ಇಲ್ಲ, D ಗ್ರೂಪ್ದವ್ರು ಇಲ್ಲ, ಡಾಕ್ಟರ್ಗಳು ಸರಿಯಾಗಿ ಬರ್ತಾ ಇಲ್ಲ ಅಧ್ಯಕ್ಷರೇ. ಈಗ ಒಂದೇನೋ ಲಕ್ಕಿಲಿ ಏನಾಗಿದೆ ಅಧ್ಯಕ್ಷರೇ, ಹಿಂದೊಂದು 10 ವರ್ಷದಿಂದ ಹೆಂಗಿತ್ತು, ಡಾಕ್ಟರ್ಗಳು ಸಿಗ್ತಾ ಇರಲಿಲ್ಲ ಸರ್. ಅವಾಗ ತಾವು ನೇರವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಬಳಿ ಹೋಗಿ ಒಬ್ಬ MBBS ಆದವ MD ಆದವ ಒಯ್ದು ಅವ್ರಿಗೆ ಅರ್ಜಿ ಕೊಟ್ಟರೆ ಸಾಕು, ಅವನಿಗೆ ತುರಂತ ಪೋಸ್ಟಿಂಗ್ ಆಗ್ತಿತ್ತು ಎಲ್ಲಿ ಖಾಲಿ ಇದೆ ಅಲ್ಲಿ. ದಯಮಾಡಿ ಮತ್ತೆ ಅಂಥ ದಿನ ಮತ್ತೆ ಪ್ರಾರಂಭ ಆಗಲಿ. ನಿಂಬಲ್ಲಿ ಯಾರ್ಯಾರು ಒಬ್ರು MD ಮುಗಿಸ್ಕೊಂಡು ನಿಂಬಲ್ಲಿ ಬಂದರು DC ಅರ್ಜಿ ಕೊಟ್ಟರು, ನಾ ಈ ಆಸ್ಪತ್ರೆದೊಳಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅರ್ಜಿ ಕೊಟ್ಟರು ಅಂದ್ರೆ ಅವ್ರಿಗೆ ಮತ್ತೆ ಅಲ್ಲಿ ತುರಂತ ಅವ್ರಿಗೆ ಕೊಟ್ರಿ ಅಂದ್ರೆ ಆ ಆಸ್ಪತ್ರೆಗಳು ಉಳಿತವ, ಅಲ್ಲಿ 4 ಮಂದಿಗೆ ಟ್ರೀಟ್ಮೆಂಟ್ ಸಿಗ್ತಕ್ಕಂಥ ಕೆಲಸ 100ಕ್ಕೆ 100 ಆಗ್ತಕ್ಕಂಥ ಭರವಸೆಯಿಂದ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇವತ್ತು ನಮ್ಮ ಕಡೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಅಧ್ಯಕ್ಷರೇ. ಕೆಲಸ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ, ಕಲ್ಯಾಣ ಕರ್ನಾಟಕದೊಳಗೆ ನಮ್ಮಲ್ಲಿ ನಾವು ಭಾಳ ದೊಡ್ಡ ಗುರಿ ಉಟ್ಕೊಂಡೆ ನಮ್ಮ ಮಕ್ಕಳು ಓದಲ್ಲ ಅಧ್ಯಕ್ಷರೇ. ಎಲ್ಲೋ ಕೆಲವರು IAS ಆಗಬೇಕು, IPS ಆಗ್ಬೇಕಂತ ಹೇಳಿ, ನಾನು ಏನಾರ ಪೊಲೀಸ್ ಆಗಬೇಕು, ನಾ ಏನಾರ ಟೀಚರ್ ಆಗಬೇಕು ಅಂತ ಹೇಳಿ ಓದ್ತಿರ್ತಾರೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನೀವು ಹೇಳಿರಿ ಸರ್ಕಾರ 56,000 ಹುದ್ದೆಗಳು ತುಂಬ್ತೀರಿ ಅಂತ ಹೇಳಿ, ಆದಷ್ಟು ದಯಮಾಡಿ ಆ ಹುದ್ದೆಗಳು ತುಂಬ್ರಿ, ಆ ಭಾಗದ ಮಕ್ಕಳಿಗೆ ನೌಕರಿ ಸಿಗ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಹೇಳಿ ತಾವು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇವತ್ತು ನಾನು ವಿನಂತಿಯನ್ನು ಮಾಡ್ತೇನೆ, ವ್ಯಸನ ಮುಕ್ತ ಕರ್ನಾಟಕದ ನಿರ್ಮಾಣ ಆಗ್ಬೇಕಂತ ಹೇಳಿ ಅಧ್ಯಕ್ಷರೇ. ಎಲ್ಲಿ ತನಕ ನೀವೆಷ್ಟೇ ದುಡ್ಡು ಕೊಡ್ರಿ, ನೀವೆಷ್ಟೇ ಖರ್ಚು ಮಾಡ್ರಿ, ನಾನು ಒಂದ್ಸಲ ಒಂದು 6 ತಿಂಗಳು 1 ವರ್ಷದ ಹಿಂದೆ ಅಧ್ಯಕ್ಷರೇ, ನಾನು ಟ್ರೈನ್ನಾಗ ರಾಜಧಾನಿ ಎಕ್ಸ್ಪ್ರೆಸ್ದೊಳಗೆ ದಿಲ್ಲಿಗೆ ಹೋಗ್ತಿದ್ದೆ ಅಧ್ಯಕ್ಷರೇ. ರಾತ್ರಿ 7-8 ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ಹುಡುಗರು 8-10 ಮಂದಿ ಬಾತ್ರೂಮ್ ಬಳಿ ಕ್ಯೂ ನಿಂತಾರೆ ಅಧ್ಯಕ್ಷರೇ. ಬಾತ್ರೂಮ್ ಹೋಲಕ್ ಪ್ರಿಯಾಂಕ್ ಸಾಹೇಬ್ರೆ ತಾವು ಲಕ್ಷ ಕೊಟ್ಟು ಕೇಳಬೇಕಿದು. ನಾ 7 ಮಂದಿ ಮತ್ತೊಂದು ಅಲ್ಲಿ ಬಾತ್ರೂಮ್ ಅದ, ಅವ್ರ ಆ ಕಡೆ ಹೋಲಕ್ ತಯಾರಿಲ್ಲ, ಅಲ್ಲೇ ಯಾಕೆ 7-8 ಮಂದಿ ಕ್ಯೂ ನಿಂತಾರಂತ ಹೇಳಿ
ನಾವು ಒಬ್ಬನಿಗೆ ಕರೆದು ಕೇಳಿದ ಅಧ್ಯಕ್ಷರೇ, ಎಲ್ಲ ಪ್ರತಿಷ್ಠಿತ ಕಾಲೇಜಿನ ಒಳ್ಳೊಳ್ಳೆ ಮಂತನ ಮಕ್ಕಳು ಒಳಗೆ ಹೋಗಿ ಒಬ್ಬರಾಗಣ ಒಬ್ಬರು ಗಾಂಜಾ ಹೊಡೆದು ಹೊಂಟ್ರ ಅಧ್ಯಕ್ಷರೇ. ನಾನು ನೋಡಿದಂಥ ಸತ್ಯ ಸಂಗತಿ ನಾನು ನಿಮ್ಮ ಮುಂದೆ ಇಡ್ಲತ್ತೀನಿ ಅಧ್ಯಕ್ಷರೇ. ಇವತ್ತು ದಕ್ಷಿಣ ಭಾರತದೊಳಗ ಇವತ್ತು ಯಾವರೇ ಪ್ರತಿಷ್ಠಿತ ಒಂದು 5-6 ಡ್ರಗ್ಸ್ ಮಾಫಿಯಾ ಇರ್ತಕ್ಕಂಥದ್ದು, ಡ್ರಗ್ಸ್ಗೆ ಜಾಗ ಸಿಗ್ತಕ್ಕಂಥದ್ದು ಒಂದು 5-6 ಸಿಟಿ ಒಳಗ, ಬೆಂಗಳೂರು, ಮಂಗಳೂರು, ನೆಕ್ಸ್ಟ್ ಮೈಸೂರು ಕೂಡ ಅದರೊಳಗೆ ಎಂಟ್ರಿ ಆಗ್ತದೆ ಅಧ್ಯಕ್ಷರೇ. ಇದರಷ್ಟು ಅಪಾಯಕಾರಿ ಮತ್ತೊಂದಿಲ್ಲ ಅಧ್ಯಕ್ಷರೇ. ಇವತ್ತು ಅಲ್ಲಿ ಜನ, ಅಲ್ಲಿ ತಾಯಿ ತಂದೆ ಅವಕ್ಕೆಲ್ಲ ಹಣದು ದೊಡ್ಡವ್ರು ಮಾಡಿ ನನ್ನ ಮಕ್ಕಳು ಮುಂದೆ ಹೋಗಿ ಏನಾರ ಓದಿ ಸೈಂಟಿಸ್ಟ್ ಆಗ್ತಾರ, IAS ಆಗ್ತಾರ, IPS ಆಗ್ತಾರ ಅಂತ ಹೇಳಿ ಇಲ್ಲಿ ನಾವು ಬೆಂಗಳೂರು ಕಳಿಸ್ತಿದ್ದೀವಿ ಅಧ್ಯಕ್ಷರೇ. ಆದ್ರ ಆ ನನ್ನ ಮಗ ಡ್ರಗ್ಸ್ ಅಡಿಕ್ಟ್ ಒಂದ್ ವೇಳೆ ಆದ ನಂತರ ನನ್ನ ಪರಿಸ್ಥಿತಿ ಏನು? ನಾವು ಇದ್ರ ಬಗ್ಗೆ ಈ ಚರ್ಚೆಗೆ ನಾವು ಇಲ್ಲಿ ಹೆಚ್ಚಿಗೆ ಅವಕಾಶ ಕೊಡಲ್ಲ. ಟೈಮ್ ಆಗ್ತಾ ಅಂತೇವು, ಯಾಕ ನನಗಿಲ್ಲ, ನಂಗೆ ನೋವಿಲ್ಲ. ನನ್ನ ಮಗ ಒಂದ್ ವೇಳೆ ಡ್ರಗ್ಸ್ ಅಡಿಕ್ಟ್ ಆಗಿ ಊರ್ಲಿ ಹಾಕೊಂಡಿನಾದ್ರೆ ನನಗೆ ಗೊತ್ತಾಗ್ತಿತ್ತು ಅದು ಏನ್ ನೋವದ ಅಂತ ಹೇಳಿ. ನನ್ನ ಮಗನೇ ಬೆಟ್ಟಿಂಗ್ ಅಡಿಕ್ಟ್ ಆಗಿ ಕ್ರಿಕೆಟ್ ಬೆಟ್ಟಿಂಗ್ ಮೊಬೈಲ್ ರಮ್ಮಿಗಳೊಳಗೆ ಆಡ್ಕೆಸಿಂದ ಸುಸೈಡ್ ಮಾಡ್ಕೊಂಡಿರೋದ್ರೆ ನನಗೆ ಗೊತ್ತಾಗ್ತಿತ್ತು. ನಾ ಇಲ್ಲಿ ನಿಂತು ಮಾತಾಡ್ತಿದ್ದಿಲ್ಲ, ಟೇಬಲ್ ಮೇಲೆ ನಿಂತು ನಾ ಮಾತಾಡ್ತಿದ್ದ. ನನ್ನ ಮಗಳು ಒಂದ್ ವೇಳೆ ಲವ್ ಜಿ ಅದಕ್ಕೆ ಬಲಿ ಆಗ್ತೇಳ ಅಂದ್ರೆ ನಾನು ಎದಿ ಹರ್ಕೊಂಡು ನಾನು ಮಾತಾಡ್ತಿದ್ದ. ಯಾರ್ದೋ ಮಕ್ಕಳು ಅಲ್ಲತ್ತವಲ್ಲ, ನಾವು ಬೆಚ್ಚಗೆ ಕುಂತೀವಿ, ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲಾಗಿವಿ, ನಾವು ಅದ್ರ ಬಗ್ಗೆ ನಮಗ್ ಚಿಂತೆ ಇಲ್ಲ. ಅದಕ್ಕೆ ದಯಮಾಡಿ ಯಾವ ಸಮಾಜ ನಾವು ಕಟ್ಲಕ್ ಹೊಂತೀವಿ ಅಂತಕ್ಕಂಥದ್ದು ಇಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಧ್ಯಕ್ಷರೇ. ಇವತ್ತು ಮೊನ್ನೆ ಬಹಳ ದಿವಸ ಏನಿಲ್ಲ, ಬೀದರ್ದೊಳಗೆ ಗಾಂಜಾ ಸೀಜ್ ಆಯ್ತು, ಚಾಮರಾಜನಗರದೊಳಗೆ ಗಾಂಜಾ ಸೀಜ್ ಆಯ್ತು. ಅದೆಷ್ಟು ಸೀಜ್ ಆಗಲಾರ್ದು ಗಾಂಜಾ, ಕುಕ್ಕೇನ್, ಅಫೀಮ್ ಬಸವ ಕಲ್ಯಾಣದೊಳಗೆ ಅಧ್ಯಕ್ಷರೇ ಒಬ್ಬ ಬಂಜಾರ ಸಮಾಜ ಯುವಕನ ಮದಿದ. ಪ್ರಿಯಾಂಕ್ ಸಾಹೇಬ್ರೆ ಲಕ್ಷ ಕೊಟ್ಟು ಕೇಳ್ರಿ, ಮದಿ ಅದ. ಆ ಮದಿ ಗಿಫ್ಟ್ ಬಂದದ್ದು ಡೆಲ್ಲಿಲಿಂದ. ಆ ಮದಿ ಗಿಫ್ಟ್ ಕಚನ್ ಪ್ಯಾಕ್ ಮಾಡಿ ಓಪನ್ ಮಾಡಿ ನೋಡಿದ್ರ ಕುಕ್ಕೇನ್ ಅದ ಅಧ್ಯಕ್ಷರೇ. ಬಸವ ಕಲ್ಯಾಣ ಬಂದದ, ಜೈಲ್ದೊಳಗರ ಅವರು. ನಿಮಗೆ ಪೂರ ವರದಿ ಕೊಡ್ತೀನಿ ಅಧ್ಯಕ್ಷರೇ, ಎಲ್ಲಾನು ಕೊಡ್ತೀನಿ. ಯಾವ ಗಿಫ್ಟ್ ಕೊಟ್ಟಾನ ಮದಿಗೆ ಕುಕ್ಕೇನ್ ಅಫೀಮ್. ಇವತ್ತು ಇಂಟರ್ನೆಟ್ಕಿನ್ನ ಸ್ಪೀಡ್ ಗಾಂಜಾ, ಕುಕ್ಕೇನ್, ಅಫೀಮ್ ಬೆಂಗಳೂರಿನೊಳಗ ಆ ರೀತಿ ಆಗತ್ತದ. ನಿಮಗೆ ಎಷ್ಟೋ ಕಡೆ ಪೊಲೀಸರು ಕೂಡ ದುಡ್ಡು ತಗೊಂಡು ಅದ್ರ ಹಿಂದೆ ನಿಂದ್ರಲತ್ತಾರ. ಇದು ಭಯಾನಕದ ಅಧ್ಯಕ್ಷರೇ. ಈ ರಾಜ್ಯಕ್ಕೆ ನಮಗೆ ಪೂರಾ ಖೋಖಲ ಮಾಡಿಬಿಡ್ತದೆ ಇದು. ಯಾವ ವಿದ್ಯಾರ್ಥಿಗಳು ಹೂವಾಗ ಅರಳಬೇಕು ಅಧ್ಯಕ್ಷರೇ, ಅಂತಾವು ಹೂವಾಗ ಅರಳಕ್ಕಿನ ಮೊದಲೇ ಬಾಳು ನಡೆದವ ಅಧ್ಯಕ್ಷರೇ. ಇದ್ರ ಮೇಲೆ ಚರ್ಚೆಗಳಾಗಬೇಕು, ಇದಕ್ಕೆ ಆದೇಶಗಳಾಗಬೇಕು. ಯಾವುದೇ ಕಾರಣಕ್ಕ ನೀವೆಷ್ಟೇ ದುಡ್ಡು ಖರ್ಚು ಮಾಡ್ರಿ, ನೀವೆಷ್ಟೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ರಿ, ಆದ್ರ ಸಣ್ಣ ಸಣ್ಣ ಮಕ್ಕಳು ಈ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆದ್ರ ನಮ್ಮ ಪರಿಸ್ಥಿತಿ ಏನು ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ ಆಯ್ತು ಅಧ್ಯಕ್ಷರೇ, ನಾ ಸಮಯ ಕೊಡಲ್ಲ ಅಂದ್ರೆ ನನ್ನ ಕ್ಷೇತ್ರ ಸಮಯ ಕೊಟ್ಟಿದ್ದೇನೆ, 35 ನಿಮಿಷ ಆಯ್ತು. ಕ್ಲೋಸ್ ಮಾಡ್ತೀನಿ ಅಧ್ಯಕ್ಷರೇ. ಓನ್ಲಿ 5 minutes ಟೈಮ್ ಹಚ್ಚಿರ ಅಧ್ಯಕ್ಷರೇ. ತಾವು ಏನೋ ನಮಗೆ ಇವತ್ತು ಒಳ್ಳೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರಿ, ಅದು ನನ್ನ ಪುಣ್ಯದ. ಇವತ್ತು ಅದು ರಂಜಾನ್ ಮಾಸದ ಇರೋ ಕಾರಣಕ್ಕೆ ತಾವು ಬಹಳ ಶಾಂತಿ ಇದ್ದೀರಿ. ಹಾಗಾಗಿ ಯಾವ ಕಡಿಮೆ ಆಗಿದೆ ಟೈಮ್ ಕೊಟ್ಟದ್ದು? IAS ನಿಮಗೆ ಕೊಡೋದಕ್ಕೆ ರಂಜಾನ್ ಶುಭಾಶಯಗಳು ಹೇಳ್ತೀನಿ, ಯಾಕಂದ್ರೆ ಅವತ್ತಿನ ದಿವಸ ನಾನು ಇರ್ತೀನಿ ನನ್ನ ಕ್ಷೇತ್ರದಾಗ. ತಮಗೆ ಶುಭಾಶಯಗಳು ಅಧ್ಯಕ್ಷರೇ. ಇವತ್ತು ಬಸವ ಕಲ್ಯಾಣ ಅಂದ್ರೆ ಅಧ್ಯಕ್ಷರೇ ಅದು ಸಾಂಸ್ಕೃತಿಕ ನಾಯಕನ ಕರ್ಮಭೂಮಿ, ಬಸವಣ್ಣರ ನೆಲ. ಅದು ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ಆ ನೆಲದ ಶಾಸಕ ನಾನು. ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ, ಅನುಭವ ಮಂಟಪದ ಕೆಲಸ ದಯಮಾಡಿ ಪೂರ್ಣ ಮಾಡ್ರಿ. 200 ಕೋಟಿ ಕೊಟ್ಟು ಯಡಿಯೂರಪ್ಪ ಅವರು ಆ ಕೆಲಸ ಪ್ರಾರಂಭ ಮಾಡ್ರಿ ಅಧ್ಯಕ್ಷರೇ. ಇವತ್ತು ನೀವು ಕೊಟ್ಟಿದ್ದು ಎಷ್ಟು ಗೊತ್ತಾ ಅಧ್ಯಕ್ಷರೇ? 150 ಕೋಟಿ ಅಧ್ಯಕ್ಷರೇ. ಅದ್ರ ಜೊತೆಗೆ ಅಧ್ಯಕ್ಷರೇ, ಛತ್ರಪತಿ ಶಿವಾಜಿ ಮಹಾರಾಜರು, ಧರ್ಮವೀರ ಸಂಭಾಜಿ ಮಹಾರಾಜರ ಶಿವಸೃಷ್ಟಿಗಾಗಿ ನಮ್ಮ ಸರ್ಕಾರ ಬಸವ ಕಲ್ಯಾಣದೊಳಗ 10 ಎಕರೆ ಜಾಗ ಕೊಟ್ಟಿದೆ ಅಧ್ಯಕ್ಷರೇ. ಅದ್ರ ಸಲುವಾಗಿ 10 ಕೋಟಿ ಅವ್ರು ಕೊಟ್ಟಿರು ನಮ್ಮ ಸರ್ಕಾರ. ಈ ಸರ್ಕಾರದೊಳಗ ದುಡ್ಡು ವಾಪಸ್ ಹೋಗ್ಯದ. 10 ಕೋಟಿ ಅಷ್ಟೇ ಕೇಳಲ್ಲ ನಾನು. ಧರ್ಮವೀರ ಸಂಭಾಜಿ ಮಹಾರಾಜರು, ಛತ್ರಪತಿ ಶಿವಾಜಿ ಮಹಾರಾಜರು ಈ ದೇಶಕ್ಕೆ ಯಾಕೆ ಬೇಕಾಗಿತ್ತು ಆಗಿತ್ತು ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಅಧ್ಯಕ್ಷರದು. ನಾನು ಮಣ್ಣು ಹೋಗಿ ಇವತ್ತು ಮಹಾರಾಷ್ಟ್ರದೊಳಗೆ ಪುಣೆ ಬಲ್ಲ ಅಧ್ಯಕ್ಷರೇ, ತುಳಾಪುರ್ ಮತ್ತು ವಡುಬದುರ್ಗ್ ಅಂತ ಹೇಳಿ ಧರ್ಮವೀರ ಸಂಭಾಜಿ ಮಹಾರಾಜರದ್ದು ಹೋಗಿ ಸಮಾಧಿ ದರ್ಶನ ಮಾಡಿ ಬಂದಿನ ಅಧ್ಯಕ್ಷರೇ. ಈ ರಾಜ್ಯದ ಪ್ರತಿಯೊಬ್ಬ ಯುವಕರು ಸಂಗೊಳ್ಳಿ ರಾಯಣ್ಣನ ಸಮಾಧಿಗೆ ಹೋಗ್ಬೇಕು, ದರ್ಶನ ಮಾಡಬೇಕು. ಧರ್ಮವೀರ ಸಂಭಾಜಿ ಮಹಾರಾಜರ ಸಮಾಧಿಗೆ ಹೋಗ್ಬೇಕು, ದರ್ಶನ ಮಾಡಬೇಕು. ನಮ್ಮ ಮಕ್ಕಳಿಗೆ ಅಂತ ಸಂಸ್ಕಾರ ಕೊಡ್ಬೇಕು ಅಧ್ಯಕ್ಷರೇ, ಡ್ರಗ್ಸ್ ಸಂಸ್ಕಾರ ಅಲ್ಲ ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಬಸವಣ್ಣನವರು ಯಾವುದರೇ ಒಂದು ಸ್ಥಳ ಇಂಥದೇ ನಿರ್ದಿಷ್ಟವಾದಂತಹ ಸ್ಥಳದೊಳಗೆ ಕುಂತು ಭಕ್ತರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಜಾಗ ಅದು ಪರ್ಸ್ ಕಟ್ಟೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ
ಆ ಪರ್ಸ್ ಕಟ್ಟೆಗೆ ಒಂದು 20 ಕೋಟಿ ರೂಪಾಯಿ ಕೊಡ್ರಿ, ಶಿವಸೃಷ್ಟಿಗಾಗಿ ಒಂದು 200 ಕೋಟಿ ಕೊಡ್ರಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇನ್ನೊಂದು ವಿಷಯ ಕೃಷ್ಣ ಬೈರೇಗೌಡರು ಇಲ್ಲ ನೆನಪೋಯ್ತು ಅಧ್ಯಕ್ಷರೇ, ಜನ ಶಾಪ್ ಹಾಕ್ಲತ್ತಾರ ನಮಗ. ಅಧ್ಯಕ್ಷರೇ, ಇನ್ನೊಂದು ವಿಷಯ ಕೃಷ್ಣ ಬೈರೇಗೌಡರು ಇಲ್ಲ ನೆನಪೋಯ್ತು ಅಧ್ಯಕ್ಷರೇ, ಜನ ಶಾಪ್ ಹಾಕ್ಲತ್ತಾರ ನಮಗ. ರೈತರು ಶಾಪ್ ಹಾಕ್ಲತ್ತಾರ, ಹೊಲಕ್ಕೆ ಹೋಗಪ್ಲೇ ಇಲ್ಲ, ಹೊಲಕ್ಕೆ ದಾರಿ ಇಲ್ಲ. ಮಣ್ಣಿನ ಸರ್ಕಾರದೊಳಗ ಆ ಏನು 25 ಕೋಟಿ ಕೊಟ್ರಿ, 6 ಕೋಟಿ ನಮ್ಮ ವಿವೇಚನೆಗೆ ಬಿಟ್ರಿ. ಮುಂದೆ ಕೊಡ್ತಕ್ಕಂಥ ಸಮಯದೊಳಗ ಒಂದು 10 ಕೋಟಿ ಹೊಲದ ದಾರಿ ಮಾಡ್ಕೊಳಕ್ ರೈತರು ಏನೂ ಕೇಳತ್ತಿಲ್ಲ. ಹೊಲಕ್ಕೆ ದಾರಿ ಕೊಡ್ರಪ್ಪ, ನಾವು ಹೈರಾಣಿದ್ದಾಗ ಇಷ್ಟು ಬ್ಯಾಂಕ್ ಸಾಲ ಮನ್ನಾ ಮಾಡ್ರಪ್ಪ ಅಂತ ಕೇಳತ್ತಾರ ಅಧ್ಯಕ್ಷರೇ. ಅದೇನು ದೊಡ್ಡದಲ್ಲ ಅಧ್ಯಕ್ಷರೇ, ಕೊಡ್ಬೋದಲ್ಲ ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಇವತ್ತು GVPಗಳು ಮನಿ ಓಡಾಡ್ತಾರ ಅಧ್ಯಕ್ಷರೇ, ಮನಿ ಓಡಾಡ್ತಾರ. ನಾವು ಎಲೆಕ್ಷನ್ದಾಗ ಒಂದೇ ಸಲ ಪ್ರಚಾರಕ್ಕೆ ಹೋಗಂದ್ರೆ ನಮ್ಮ ಟೊಂಕ ಹಿಡಿತದ. ಅವ್ರು ಕೆಲಸ ಮಾಡ್ಲತ್ತಾರ. ಆ GVPಗಳಿಗೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಬೀದರ್ ಜಿಲ್ಲೆದೊಳಗ BSSK ಸಕ್ಕರೆ ಕಾರ್ಖಾನೆ ಅದು ಒಂದು ಮಿನಿಟ್ ಓನ್ಲಿ. ಬೀದರ್ ಜಿಲ್ಲೆದೊಳಗೆ ಸಕ್ಕರೆ ಕಾರ್ಖಾನೆ ಅದು ರೈತರ ಬೆನ್ನೆಲುಬು. ಇವತ್ತು ಬಂದ್ ಆಗ್ಯದ ಅಧ್ಯಕ್ಷರೇ. ಅದಕ್ಕಾಗಿ ದಯಮಾಡಿ ಆ BSS ಸಕ್ಕರೆ ಕಾರ್ಖಾನೆ ಪುನರ್ ಪ್ರಾರಂಭ ಮಾಡಬೇಕು. ಕಾರಂಜ ನಿರಾಶ್ರಿತರು 3 ವರ್ಷ ಹೋರಾಟ ಕೂತಿರೋ ಅಧ್ಯಕ್ಷರೇ, ಶರ್ಟ್ಲೆಸ್ ಅಧ್ಯಕ್ಷರೇ, ಅಂಗಿ ಹಾಕೋಲಾರ್ದೆ ಒಬ್ಬೊಬ್ರು ಹೊಟ್ಟಿ ಬೆನ್ನಿಗೆ ಹತ್ತು ಹೋಗ್ಯಾವ ಅಧ್ಯಕ್ಷರೇ. ಆ ಕಾರಂಜ ನಿರಾಶ್ರಿತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಅಂಗನವಾಡಿ ಕಾರ್ಯಕರ್ತರು ಇವತ್ತು ಪ್ರತಿಯೊಂದರೊಳಗೆ ನಾವು ಅಂಗನವಾಡಿ ಕಾರ್ಯಕರ್ತರು ಬೇಕು ನಮಗೆ. ಅವ್ರ ಕಡೆ ನಾವು ನೋಡ್ತಾ ಇಲ್ಲ ಈ ಸರ್ಕಾರ. ಅದಕ್ಕಾಗಿ ಈಗ LKG UKG ಕೋರ್ಸ್ ಪ್ರಾರಂಭ ಮಾಡ್ಲತ್ತೀರಿ ತಾವು. KPS ಸ್ಕೂಲ್ದೊಳಗೆ ಒಂದೊಂದು ಅಧ್ಯಕ್ಷರೇ PUCದೊಳಗೆ ರ್ಯಾಂಕ್ ಇದ್ದವ್ರು ಅಂಗನವಾಡಿ ಟೀಚರ್ ಆಗ್ಯಾರ. SSLC 90% ತೊಗೊಂಡವ್ರು ಅಂಗನವಾಡಿ ಟೀಚರ್ ಆಗ್ಯಾರ. ಅದಕ್ಕೆ ದಯಮಾಡಿ ಅವ್ರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಹಾಗಾಗಿ ಮತ್ತೊಮ್ಮೆ ಏನು ಆ ರೈತರ ಬಗ್ಗೆ, ಆ ರೈತರಿಗೆ ಬ್ಯಾಂಕಿನ ಸಾಲ ಮಂಜೂರು ಮಾಡ್ತಕ್ಕಂಥದ್ದು ಅತ್ಯಂತ ಗಂಭೀರ ಅಂತ ತಿಳ್ಕೊಂಡು ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು ಅಧ್ಯಕ್ಷ. ಶಾದ್ ಬಚ್ಚೇಗೌಡ್ರೆ. ಸನ್ಮಾನ್ಯ